ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಬನ್ನೂರು ಹುಡುಗ ಕಿರಣ್ ಮಾತಾಡೋದು. ಅದಕ್ಕೆಲ್ಲ ಹಾಗೆ ಪಾತಿ ಎಲ್ಲ ಒಟ್ಲಿಗೆ ಹಾಕಿದ್ವಿ. ಅಮ್ಮ ಅದನ್ನು ನೀರು ಹಾಯಿಸವ್ರೆ. ಇದೇ ಥರ ರೆಡಿ ಮಾಡಿ ಒಟ್ಲು ಪಾತಿ ಎಲ್ಲ ರೆಡಿ ಮಾಡಿ ನೀರು ಹಾಯಿಸವ್ರೆ. ಇವಾಗ ಹುಲ್ ಕುಯ್ಬೇಕು ಸ್ನೇಹಿತರೆ. ಹುಲ್ ಕುಯ್ಕೊಂಡು ಮನೆಗೆ ಹೋಗಿ ಹಾಕ್ಬಿಟ್ಟು ಆಮೇಲೆ ಹಸುಗೆ ಹೋಗ್ತಾಯಿದ್ದೀನಿ ಒಂದು ಪಿಂಡಿ ಹುಲ್ಲನ್ನ. ಈ ಹಸು ಬಂದು ಸ್ನೇಹಿತರೆ ನಮ್ಮ ದಾಸವಾಳಕೊಪ್ಪಲು ಗ್ರಾಮದಲ್ಲೇ ಇರೋದು, ನಮ್ಮೂರಲ್ಲೇ ಇರೋದು. ನವೀನ್ ಅನ್ನೋರ ಹತ್ರ ಇರೋದು ಹಸು. ಅದು ಇವಾಗ ಒಂದು ಕರು ಹಾಕಿದೆ. ಆ ಕರು ಬಂದು 21 ಡೇಸು 1 ಮಂತ್ ಏನೋ ಹೇಳಿದರು. ಕರೆಕ್ಟಾಗಿ ಇದು ಮಾಡೋಕ್ಕಾಗಲಿಲ್ಲ ಎಷ್ಟು ದಿನ ಅದು ಅಂತ. ಕರುನು ಕಟ್ಸ್ಕರು ಚೆನ್ನಾಗಿ ಹುಟ್ಟಿದೆ, ಹಸುನು ಚೆನ್ನಾಗಿದೆ, ರೇಖೆಲ್ಲ ಚೆನ್ನಾಗಿರೋದ್ರಿಂದ ಒಳ್ಳೆಯ ಕರು ಹುಟ್ಟಿದೆ. ಯಾವ ಕರಿಗೆ ಓರಿಗೆ ಕೊಡ್ಸಿರೋ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ತಿಳಿಸ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಹಸುದು ವೀಡಿಯೋ ಮಾಡ್ಕೊಂಡು ಸ್ನೇಹಿತರೆ ಗದ್ದೆ ಹತ್ರ ಹೋಗ್ತಾಯಿದ್ದೆ. ಏನಕ್ಕಂದರೆ ಸ್ವಲ್ಪ ನೀರು ಕಟ್ಟೋದಿತ್ತು. ಇವಾಗ ಸ್ನೇಹಿತರೆ ಅಲ್ಲಿ ಬೀಳ್ತೈತಲ್ಲ ಬೋರ್ವೆಲ್ಲು, ಆ ಬೋರ್ವೆಲಿಂದ ನಮ್ಮ ಹೇಮಂತ್ ಅವ್ರದ್ದು ಬೋರ್ವೆಲ್, ಅದು ನಮ್ಮ ಗದ್ದೆ ಪಕ್ಕದವ್ರದ್ದು. ಅಲ್ಲಿಂದ ಇಲ್ಲಿ ಗಣ್ಣಿ ಮಾಡಿ ಇಲ್ಲಿ ಹಿಂಗೆ ನೀರು ಬರೋ ಥರ ಅಡ್ಡಿ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಹಿಂಗೆ ಬಂದು ಈ ಒಟ್ಲು ಪಾತೆಗೆ ಹಾಯಿಸ್ಬೇಕು. ಮತ್ತು ಮರ ಎಲ್ಲ ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಬಂದು ಕುಯ್ಕೊಂಡು ಹೋಗೋರೆ. ಇವಾಗ ಅದ್ರ ಬರಲೆಲ್ಲ ಎತ್ತಾಕಬೇಕು. ಇವಾಗ ಇದಕ್ಕೆ ನೀರು ಬಿಟ್ಟಿದ್ದೀನಿ. ನೀರು ಬಿಟ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ. ನನ್ನ ಫ್ರೆಂಡ್ ಅವ್ರ ಅಮ್ಮಂದೊಂದು ತಿಥಿ ಕಾರ್ಯ ಐತೆ, ಹೋಗಬೇಕು. ಮಾರ್ನಿಂಗೆಲ್ಲ ಅಲ್ಲೇ ಇದ್ದೆ. ಮತ್ತು ಅದು ನನ್ನ ತಂಗಿನೂ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಅದರದ್ದು ಒಂದು ವೀಡಿಯೋ ಇದೆ, ವೀಡಿಯೋ ಹಾಕಬೇಕು. ಅದನ್ನು ಹೋಗಿ ಇವಾಗ ನೀರು ಬರ್ತಾಯಿದೆ ಸ್ನೇಹಿತರೆ. ಇವಾಗ ಹೊರಡ್ತಾ ಇದ್ದೀನಿ. ಒಂದು 2 hour 3 hours ಆಗುತ್ತೆ ತುಂಬೋದು. ಬಿಟ್ಬಿಟ್ಟು ಹೋಗ್ತೀನಿ. ಆಮೇಲೆ ಬಂದು ಕಟ್ತೀನಿ. ಅಮ್ಮ ಬಡವರ ಮನೆಗೆ ದಯಮಾಡಮ್ಮ. ನೀರನ್ನ ಈ ಥರ ತುಂಬ ತುಂಬಿಸಿದ್ದೀನಿ. ಹಿಂಗೆ ತುಂಬ ತುಂಬಿಸ್ಬೇಕೋ ಕಮ್ಮಿ ತುಂಬಿಸ್ಬೇಕೋ ಗೊತ್ತಿಲ್ಲ. ತುಂಬಿಸಿದ್ದೀನಿ ಈ ಥರ ತುಂಬ ನೀರನ್ನ. ಅವಾಗ ಬಿಟ್ಟು ಹೋಗಿದ್ದಕ್ಕೆ ಒಂದು 2 hour 3 hour ಚೆನ್ನಾಗಿ ಕುಡ್ದೈತೆ ನೀರನ್ನ. ಇವಾಗ ರೆಡಿಯಾಗಿ ಸ್ನೇಹಿತರೆ ಸೇಳಿಗೆ ಹೋಗ್ತಾ ಇದ್ದೀನಿ. ಇದು ಬೆಳಗ್ಗೆಯಿಂದ 2ನೇ ಸ್ನಾನ. ಬೆಳಗ್ಗೆ ಹುಲ್ಲೆಲ್ಲ ತಂದಾಕ್ಬಿಟ್ಟು ತಂಗಿ ಮನೆಗೆ, ತಂಗಿ ವರಮಹಾಲಕ್ಷ್ಮಿದು ಇದು ಮಾಡೋರೆ ಅಂತ ಅವಾಗ ಒಂದ್ಸಲ ಸ್ನಾನ ಮಾಡ್ಕೊಂಡೋದೆ. ಅದಾದ್ಮೇಲೆ ನಮ್ಮ ಫ್ರೆಂಡ್ ಅವರ ಅಮ್ಮ ಒಬ್ಬರು ತೀರೋಗಿದ್ರು, ಅವ್ರದ್ದೊಂದು ತಿಥಿ ಕಾರ್ಯ ಐತಿ ಇವತ್ತು, ಅಲ್ಲಿಗೆ ಹೋದೆ. ಇವಾಗ ನೆಕ್ಸ್ಟ್ ಸಿಹಳಿಗೆ ಹೋಗ್ಬೇಕು ಅಂತ ಅನಿಸ್ತು, ಏನೋ ಗೊತ್ತಿಲ್ಲ. ಮೊನ್ನೆ ಬೈಕಲ್ಲಿ ಆಕ್ಸಿಡೆಂಟ್ ಆಗಿ ಹ್ಯಾಂಡ್ಲೆಲ್ಲ ಮುರಿದೋಗಿ ಸ್ವಲ್ಪ ಕೈ ಸ್ವಲ್ಪ ನೋವಾಗಿತ್ತು. ಅದಕ್ಕೆ ಹ್ಯಾಂಡ್ಲೆಲ್ಲ ರೆಡಿ ಮಾಡಿಸಿ ಬೈಕೆಲ್ಲ ಇದು ಮಾಡಿ ಇವಾಗ ನಮ್ಮ ಸಿಹಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನಮ್ಮ ಮನೆ ದೇವರಲ್ವ, ಹೋಗಿ ಮೊನ್ನೆ ಬೈಕಲ್ಲಿ ಆಕ್ಸಿಡೆಂಟ್ ಆಗಿ ಹ್ಯಾಂಡ್ಲೆಲ್ಲ ಮುರಿದೋಗಿ ಸ್ವಲ್ಪ ಕೈ ಸ್ವಲ್ಪ ನೋವಾಗಿತ್ತು. ಅದಕ್ಕೆ ಹ್ಯಾಂಡ್ಲೆಲ್ಲ ರೆಡಿ ಮಾಡಿಸಿ ಬೈಕೆಲ್ಲ ಇದು ಮಾಡಿ ಇವಾಗ ನಮ್ಮ ಸಿಹಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನಮ್ಮ ಮನೆ ದೇವರಲ್ವ, ಹೋಗಿ ಒಂದು ಪೂಜೆನಾದ್ರು ಮಾಡಿಸೋಣ ಗಾಡಿಗೆ, ಅಥವಾ ನಾನೇನಾದರೂ ಹೋಗಿ ದೇವ್ರ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಇದು ನಮ್ಮ ಸಿಹಳಿಗೆ ಎಂಟ್ರಿ ಆಗ್ತಿದ್ದಂಗೆ ಸಿಗುವಂಥ ಕೆರೆ. ನೀರೆಲ್ಲ ಖಾಲಿ ಆಗೈತೆ. ಅಲ್ಲಿ ನೋಡಿ, ಅಲ್ಲಿ JCB ಏನೋ ಮಣ್ಣೇನೋ ಹೂಳೇನೋ ತೆಗಿತವ್ರೆ. ಹೂಳೆಲ್ಲ ಇದಾಗಿರ್ತಲ್ಲ ತೆಗಿತವ್ರೆ. ದನಕರುಗಳೆಲ್ಲ ಮೇಯ್ತಾ ಇದೆ. ಹಂಗೆ ಒಂದು ಸ್ವಲ್ಪ ಮುಂದೆ ಹೋದರೆ ಸ್ನೇಹಿತರೆ ಒಂದು ದೇವಸ್ಥಾನ ಬರುತ್ತೆ, ತೋರಿಸ್ತೀನಿ ಅದನ್ನು. ಮತ್ತು ಇದೇ ಸ್ನೇಹಿತರೆ ಸಿಹಳಿಲಿ ಫಸ್ಟು ಎಂಟ್ರಿ ಆಗ್ತಿದ್ದಂಗೆ ಸಿಗೋ ದೇವಸ್ಥಾನ. ಅದು ಯಾವ ದೇವಸ್ಥಾನ ಅಂದರೆ ಮಲ್ಲಪ್ಪನ ದೇವಸ್ಥಾನ. ಆಮೇಲೆ ಇದು ಕೋಡಿರಪ್ಪನ ದೇವಸ್ಥಾನ ಸ್ನೇಹಿತರೆ. ಸಿಹಳಿಲಿ ಎಂಟ್ರಿ ಆಗ್ತಿದ್ದಂಗೆ ಸಿಗುವಂಥದ್ದು ಕೋಡಿರಪ್ಪನ ದೇವಸ್ಥಾನ. ನಿನ್ನೆ ಒಂದು ಹಬ್ಬ ಆಗಿರುತ್ತೆ ಇಲ್ಲಿ, ಮಕ್ಕೆ ಹಬ್ಬ, ಅದರದ್ದು ವೀಡಿಯೋ ಹಾಕ್ತೀನಿ ನೋಡಿ.
ಇದು ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಗೆ ಸಿಗುವಂಥದ್ದು ಒಂದು ಆರ್ಚು ನಮ್ಮ ಸಿಹಳ್ಳಿ ಹುಚ್ಚಮ್ಮಗೆ ಹೋಗ್ತಾ ಇದ್ದಂಗೆ. ಅದಾದಮೇಲೆ ಎಂಟ್ರೆನ್ಸಲ್ಲಿ ಸ್ನೇಹಿತರೆ ನವಗ್ರಹ ಕಲ್ಲುಗಳಿರುತ್ತೆ, 3 ಕಲ್ಲು ಇರುತ್ತೆ ನವಗ್ರಹದ್ದು. ಅದಾದಮೇಲೆ ಒಂದು ಬೇವಿನ ಮರ ಇದೆ. ಇದನ್ನ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ. ನನ್ನ ಬುದ್ಧಿ ತಿಳಿದಾಗ್ಲಿಂದ ನೋಡ್ತಾ ಇದ್ದೀನಿ. ಮರ ಅವಾಗ ಹೇಗಿತ್ತು ಇವಾಗಲೂ ಅದೇ ಥರ ಇದೆ. ಮತ್ತು ನಮ್ಮ ಸಿಹಳ್ಳಿ ಹುಚ್ಚಮ್ಮನ ದೇವಸ್ಥಾನ ಅಂದರೆ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಆಲ್ಮೋಸ್ಟು ನಮ್ಮ ಮಂಡ್ಯ, ಮೈಸೂರು ಮತ್ತು ನಮ್ಮ ಬನ್ನೂರು ಸೈಡು ಇವರೆಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಫೇಮಸ್ ಅಂತ. ಮತ್ತು ಒಳಗಡೆ ಹೋಗ್ಬೇಕಾದ್ರೆ ದೇವ್ರದ್ದು ವಿಡಿಯೋ ಮಾಡಿದ್ದೀನಿ ನೋಡಿ. ಇದು ನಮ್ಮ ದೊಡ್ಡ ಹುಚ್ಚಮ್ಮನ ದೇವಸ್ಥಾನ ಸ್ನೇಹಿತರೆ. ಅಲ್ಲಿ ಕೂತಿದಾರಲ್ಲ ಅವರೇ ದೊಡ್ಡ ಹುಚ್ಚಮ್ಮನ ದೇವಸ್ಥಾನದ ಗುಡ್ಡಪ್ಪ. ಆಚೆಗೆ ಬಂದ ತಕ್ಷಣ ಸ್ನೇಹಿತರೆ ಅಲ್ಲಿ ನಮ್ಗೊಂದು ಬಸವ ಕಾಣಿಸುತ್ತೆ. ನಮ್ಮ ಅವಾಗ್ಲಿಂದನೂ ಯಾವಾಗ್ಲೂ ಬಸವನ್ ಬಿಟ್ಟಿರ್ಲಿಲ್ಲ, ಇವಾಗ ಬಸವನ್ ಬಿಟ್ಟಿರೋದು ಇದನ್ನ. ಅದಾದ್ಮೇಲೆ ರೇಸಸ್ಸುಗಳು ಬಂದಿದ್ದು ಅಂತ ಅದ್ರದ್ದು ವಿಡಿಯೋ ಮಾಡ್ಕೊಂಡು ಚಿಕ್ಕ ಹುಚ್ಚಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ. ಇದೇ ನಮ್ಮ ಚಿಕ್ಕ ಹುಚ್ಚಪ್ಪನ ದೇವಸ್ಥಾನ. ಹೋಗುವಾಗ ನಾನು ಮತ್ತೆ ನನ್ನ ತಂಗಿ ಮಗಳು ಹೋಗಿದ್ವಿ. ಅವಳು ನೋಡಿ ಯಾವ ತರ ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದಲ್ಲ ಅನ್ಕೊಂಡು ಖುಷಿ ಪಡ್ಕೊಂಡು ಇದ್ ಮಾಡ್ತಾ ಇದ್ಲು. ಅದಾದ್ಮೇಲೆ ಇದೇ ನಮ್ಮ ಚಿಕ್ಕ ಹುಚ್ಚಮ್ಮನ ದೇವಸ್ಥಾನ. ಮತ್ತೆ ಇವಳು ಬಂದು ಸಣ್ಣ ಮಾಡ್ಕೋತಾ ಇದ್ಲು ಪಾದಗಳನ್ನ. ಇದು ನಮ್ಮ ಚಿಕ್ಕ ಹುಚ್ಚಮ್ಮನ ದೇವಸ್ಥಾನ ಪಾದಗಳು ಸ್ನೇಹಿತರೆ. ಮತ್ತೆ ನಮ್ಮ ಚಿಕ್ಕ ಹುಚ್ಚಮ್ಮನ ದೇವಸ್ಥಾನದ ದೇವ್ರನ್ನು ತೋರಿಸ್ತೀನಿ ಬನ್ನಿ. ಮಧ್ಯ ಯಾರೇ ಇದ್ರು ಅಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವಾಗ. ಅದಾದ್ಮೇಲೆ ಮುಂದೆ ಹೋದ್ಮೇಲೆ ಅವಾಗ ವಿಡಿಯೋ ಮಾಡ್ಕೊಂಡೆ. ಇದೇ ನಮ್ಮ ಚಿಕ್ಕ ಹುಚ್ಚಮ್ಮನ ದೇವಸ್ಥಾನ ಸ್ನೇಹಿತರೆ. ಮತ್ತೆ ಚಗಡಿ ಗಾಡಿ ಕರು ಒಂದ್ ಬಂದಿತ್ತು, ಅಲ್ಲಾಗಿತ್ತು ಅಲ್ಲಾಗಿರೋ ಗೊತ್ತಿಲ್ಲ, ಅದರದೊಂದು ವಿಡಿಯೋ ಮಾಡ್ಕೊಂಡು ಮತ್ತೆ ನಮ್ಮ ದೊಡ್ಡ ಎತ್ತಿನ ಗಾಡಿ ರೇಸಿಂದು ಇದು ಜೈರಾಜ್ ಅಂತ, ಡಾನ್ ಜೈರಾಜ್ ಅಂತ. ಇದನ್ನ ಚಾಲನೆ ಮಾಡೋರು ಆಲ್ಮೋಸ್ಟ್ ಚಗಡಿ ಗಾಡಿಲೆಲ್ಲ ಚಾಲನೆ ಮಾಡ್ತಾ ಇದ್ದೆ ನಮ್ಮ ವಿಕ್ಕಿ. ಅದಾದ್ಮೇಲೆ ಇವು ಒಂದ್ ಜೊತೆ ಕರುಗಳು, ಸಣ್ಣ ಕಡ್ಸ್ ಕರುಗಳು ಬಂದಿದ್ದು, ಅದ್ರದ್ದು ವಿಡಿಯೋ ಮಾಡ್ಕೊಂಡು ಸ್ನೇಹಿತರೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.